ತಿಂಗಳು 4 ತಿಂಗಳಕ್ಕ ಅದು PF ಕೊಟ್ಟಲ್ಲ ES ಕೊಟ್ಟಲ್ಲ. ಏನಾನ ಮಾತಾಡಿದ್ರೆ ಟಾರ್ಗೆಟ್ ಮಾಡೋದು, ಇಲ್ದಿರಲ್ಲ ಕೆಲಸಗಳು ಮಾಡೋದು, ಟಾರ್ಗೆಟ್ ಮಾಡೋದು. ನ್ಯಾಯವಾಗಿ ನ್ಯಾಯವಾಗಿ ಏನಾನ ಮಾತಾಡೋದು ಸಂಬಳ ಏನಾರ ಮಾತಾಡಕ್ ಹೋದ್ರೆ ನಿಮ್ಗೆ ವಯಸ್ಸಾಗ್ಬಿಟ್ಟೈತೆ, ನಿಮ್ಮನ್ನ ತೆಗ್ದಾಕ್ತೀರಿ ಕೆಲಸದಿಂದ. ಡಿಸ್ಟ್ರಿಕ್ಟ್ ಸರ್ಜನ್ ಅಲ್ರಿ, ಕೆಲಸದಿಂದ ತೆಗ್ದಾಕ್ತೀರಿ ಅಂತ. ಎಲ್ಲ ಸಂಬಳ ಕೊಡ್ತಾ ಇಲ್ಲ ಅಂತ ಯಾಕೆ ಈ ಹಾಸ್ಪಿಟಲ್ ಅಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ನಮ್ ಕಾಂಟ್ರಾಕ್ಟೇ ಬೇಡಿ ಸ್ವಾಮಿ, DC ಕಂಟ್ರೋಲ್ ಮಾಡಿ DC ಕಂಟ್ರೋಲ್ ಮಾಡಕ್ ಬರಲ್ಲ. ಪರ್ಮನೆಂಟ್ ಅನ್ನ ಮಾಡಿ ಪರ್ಮನೆಂಟ್ ಹೆಂಗ್ ಮಾಡಕ್ ಬರ್ತದೆ? ಇಷ್ಟು ವರ್ಷದಿಂದ ಮಾಡಿದ್ವಿ ಸರ್. ಎಷ್ಟು ವಯಸ್ಸು ನಿಮ್ಗೆ? ನಾನು 48 ವರ್ಷಕ್ಕೆಲ್ಲ ಅಲ್ಲ ಸ್ವಾಮಿ, ಎಲ್ಲ ಕಡೆ ಏನ್ ಅನ್ಕೋಲ್ಲ. ಎಲ್ಲಿ ಆಗಿಲ್ಲಮ್ಮ, ಎಲ್ಲಿ ಮಾಡಿಲ್ಲ. ಎಲ್ಲಿ ಮಾಡೈತೆ ಹೇಳಮ್ಮ. ಕೆಲಸ ಕಂಟಿನ್ಯೂ ಮಾಡ್ತಾರೆ. ಇಲ್ಲೇ ಮಾಡಿರೋ ಸರ್. ಮಾತಾಡಮ್ಮ. ನಿಮ್ಮ ವಯಸ್ಸು ಹೆಂಗೆ ಸರ್? ಬೆಳಗ್ಗೆಯಿಂದ ಟಿಫನ್ ಅವ್ರಿಗೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಎಲ್ರಿ ಡಿಸ್ಟ್ರಿಕ್ಟ್ ಸರ್ಜನ್ ಯಾಕೆ ಶ್ರೀನಿವಾಸ್ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರು ಹೋದ್ರ ಮೋಸ್ಟ್ಲಿ ಮೆಡಿಕಲ್ ಕೊಡಮ್ಮ. ಕರೀರಿ ಅವ್ರು ಇಲ್ಲಿ ಅವ್ರೆ ಅಂತ ಹೇಳ್ತಾರೆ. ಯಾಕೆ ಏನಂತ ಅವ್ರ ಸರ್ ಒಂದು ಸ್ವಲ್ಪ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇವ್ರಿಗೆ ಮತ್ತೆ ಏನು ಮಾಡೋದು? ಇವರೇ ತಗೋಬೇಕು. ಎಷ್ಟು ಜನ ಬರ್ತಾರೆ? ಇವಾಗ ಅವ್ರನ್ನ ತಗೊಬಿಡ್ರಿ. ಕೆಲಸ ಬಂದು ನೀವು ಯಾಕೆ ಕೆಲಸ ಮಾಡ್ತಾ ಇದ್ರು ಇವರೇ ತಗೊಳ್ಳಿ ಸರ್. ಇಲ್ಲೊಂದು ತಗೊಂಡ್ರೆ ದುಡ್ಡು ಇಸ್ಕೊಂಡು ತಗೊಂತಾರೆ ಅಂತ ಆರೋಪ ಇದೆ ಸರ್. ಹೌದು, ಹಂಗೇನ ತಗೊಂಡ್ರೆ ಸಸ್ಪೆಂಡ್ ಮಾಡ್ತೀನಿ ರೀ. ದುಡ್ಡು ಇಸ್ಕೊಂಡು ಯಾರು ಪರ್ಮನೆಂಟ್ DS ಇಲ್ಲದೆ ಇರೋದೇ ಇಲ್ಲೊಂದು ಪ್ರಾಬ್ಲಮ್ ನೋಡ್ರಿ. ಆ ಥರ ಯಾರಾದ್ರು ದುಡ್ಡು ಇಸ್ಕೊಂಡು ತಗೊಂಡಿದ್ದು ನೀವು ದಾಖಲೆ ಕೊಟ್ರೆ ವಿಲ್ ಸಸ್ಪೆಂಡ್ ದಮ್. ಸರ್ ಯಾರು ಮಾತಾಡ್ತಾರೋ ಅವ್ನು ತೆಗಿತಾ ಇದ್ದಾರೆ ಅಂತ. ಕೆಲಸ ಮಾಡೋದು ಎರಡು ಕಡೆ ಇನ್ಚಾರ್ಜ್ ಇದ್ದಾರೆ, ಅದೇ ಹೇಳೋಣ. DS ಸರ್, ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಇವೆಲ್ಲ ಅಪ್ಲಿಕೇಶನ್ ಕೊಟ್ಟು ಅವರೇನೇ ಮಾಡೋದು. 45 ಜನಕ್ಕೆ ಅವಕಾಶ ಇದೆ ಅಂತ ತಗೋತಾರಲ್ಲ. ಸರ್ ಇಲ್ಲಿ ಇವಾಗ ಇಲ್ಲಿರೋ DS ಇಲ್ಲಿ DS ಆಗಿ ಚಾರ್ಜ್ ಇದ್ದಾರೆ ನೋಡು ಶ್ರೀನಿವಾಸ್, ಅಲ್ಲಿ ವಿಜಿಲೆನ್ಸ್ ಅಲ್ಲಿ ಚಾರ್ಜ್ ಇದ್ದಾರೆ ಸರ್. ಕೇಳಿಸ್ಕೊ, 28 ಜನದ್ದು ನೀವೇ ಹ್ಯಾಂಡಲ್ ಮಾಡಿ ರಿಸೀವ್ ಮಾಡಿಬಿಟ್ಟು ತಿರ್ಗಾ ವಾಪಸ್ ತಗೊಂಡೋದು ಯಾವಾಗ ಅದನ್ನ ಕಾಲ್ಫರ್ ಮಾಡೋದಂದ್ರೆ ಹೊರಗಡೆ ಕೆಲಸ ಮಾಡಿದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಬರಬೇಕು. ಅವ್ರಿಗೆ ತಗೊಳ್ಳಿ ಪರ್ಮನೆಂಟ್ DS ಕಳಿಸ್ಕೊಡಿ ಸರ್.